ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡುವ ಪ್ಲಾನ್ ನಡೆದಿತ್ತು ಎಂಬ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಬೆಳಗಾವಿಯಲ್ಲಿ ಶುರುವಾಗಿರುವ ಹಗ್ಗಜಗ್ಗಾಟ ರಾಜ್ಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ದು ಗೃಹ ಸಚಿವರು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಕೊನೆ ದಿನ ಭಾರಿ ಹೈಡ್ರಾಮವೇ ನಡೆದಿತ್ತು. ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಎಂಬ ಆರೋಪದ ಮೇಲೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿದೆ. ಬೆಳಗಾವಿಯಲ್ಲಿ ಶುರುವಾದ ಈ ಗಲಾಟೆ ಮತ್ತೊಂದು ಮಜಲು ಪಡೆದಿದೆ. ಸಿಟಿ ರವಿ ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತು ಅಂತ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಸಿಟಿ ರವಿ ಎನ್ಕೌಂಟರ್ಗೆ ನಡೆದಿತ್ತ ಸಜ್ಜು. ಇಷ್ಟಾದರೂ ಗೃಹ ಸಚಿವರು ಯಾಕೋ ಸೈಲೆಂಟ್. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಸಿಟಿ ರವಿರನ್ನ ಬಂಧಿಸಿದ್ದ ಪೊಲೀಸರ ವಿರುದ್ಧ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಿಟಿ ರವಿಯವರನ್ನ ಕಬ್ಬಿನ ಗದ್ದೆಗೆ ಕರೆದೊಯ್ದಿದ್ಯಾಕೆ, ಎನ್ಕೌಂಟರ್ ಮಾಡಲು ಕರೆದುಕೊಂಡು ಹೋಗಿದ್ರು ಅಂತ ಆರೋಪಿಸಿದ್ದಾರೆ. ನಾನು ಹೇಳಿದ್ದು ನಿನ್ನೇನೋ ಅದನ್ನೇ ಹೇಳಿದ್ದೇನೆ. ಇವತ್ತು ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನಾನು ಕೊಲ್ಲೋ ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಇಷ್ಟೆಲ್ಲ ರಾದ್ದಾಂತ ನಡೀತಾ ಇದ್ರು ಗೃಹ ಸಚಿವ ಪರಮೇಶ್ವರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಏನಾಯ್ತು, ಯಾಕಾಯ್ತು? ಪೊಲೀಸ್ ಇಲಾಖೆ ಮೇಲೆ ಆರೋಪಗಳಿಗೆ ಉತ್ತರವೇ ನೀಡ್ತಿಲ್ಲ. ಹೀಗಾಗಿ ಪರಮೇಶ್ವರ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಪರಮೇಶ್ವರ್ ಒಬ್ಬರನ್ನ ಜೆಂಟಲ್ಮನ್ ಅಂತ ನಾವು ಭಾಷಿದ್ವಿ. ಬೇರೆ ಪಾರ್ಟಿಯೊಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಐ ಥಿಂಕ್ ಹಿ ಇಸ್ ಎ ಜೆಂಟಲ್ಮನ್. ತನಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅಂತಿರೋ ಗೃಹ ಸಚಿವ ಪರಮೇಶ್ವರ್ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಾರಾ ಅಥವಾ ಮೌನ ಮುರಿದು ಪ್ರಕರಣದ ಬಗ್ಗೆ ಉತ್ತರ ಕೊಡ್ತಾರಾ ನೋಡಬೇಕಿದೆ. ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡುವ ಪ್ಲಾನ್ ನಡೆದಿತ್ತು ಎಂಬ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಬೆಳಗಾವಿಯಲ್ಲಿ ಶುರುವಾಗಿರುವ ಹಗ್ಗಜಗ್ಗಾಟ ರಾಜ್ಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ದು ಗೃಹ ಸಚಿವರು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಕೊನೆ ದಿನ ಭಾರಿ ಹೈಡ್ರಾಮವೇ ನಡೆದಿತ್ತು. ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಎಂಬ ಆರೋಪದ ಮೇಲೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿದೆ. ಬೆಳಗಾವಿಯಲ್ಲಿ ಶುರುವಾದ ಈ ಗಲಾಟೆ ಮತ್ತೊಂದು ಮಜಲು ಪಡೆದಿದೆ. ಸಿಟಿ ರವಿ ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತು ಅಂತ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಸಿಟಿ ರವಿ ಎನ್ಕೌಂಟರ್ಗೆ ನಡೆದಿತ್ತ ಸಜ್ಜು. ಇಷ್ಟಾದರೂ ಗೃಹ ಸಚಿವರು ಯಾಕೋ ಸೈಲೆಂಟ್. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಸಿಟಿ ರವಿರನ್ನ ಬಂಧಿಸಿದ್ದ ಪೊಲೀಸರ ವಿರುದ್ಧ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಿಟಿ ರವಿಯವರನ್ನ ಕಬ್ಬಿನ ಗದ್ದೆಗೆ ಕರೆದೊಯ್ದಿದ್ಯಾಕೆ, ಎನ್ಕೌಂಟರ್ ಮಾಡಲು ಕರೆದುಕೊಂಡು ಹೋಗಿದ್ರು ಅಂತ ಆರೋಪಿಸಿದ್ದಾರೆ. ನಾನು ಹೇಳಿದ್ದು ನಿನ್ನೇನೋ ಅದನ್ನೇ ಹೇಳಿದ್ದೇನೆ. ಇವತ್ತು ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನಾನು ಕೊಲ್ಲೋ ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಇಷ್ಟೆಲ್ಲ ರಾದ್ದಾಂತ ನಡೀತಾ ಇದ್ರು ಗೃಹ ಸಚಿವ ಪರಮೇಶ್ವರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಏನಾಯ್ತು, ಯಾಕಾಯ್ತು? ಪೊಲೀಸ್ ಇಲಾಖೆ ಮೇಲೆ ಆರೋಪಗಳಿಗೆ ಉತ್ತರವೇ ನೀಡ್ತಿಲ್ಲ. ಹೀಗಾಗಿ ಪರಮೇಶ್ವರ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಪರಮೇಶ್ವರ್ ಒಬ್ಬರನ್ನ ಜೆಂಟಲ್ಮನ್ ಅಂತ ನಾವು ಭಾಷಿದ್ವಿ. ಬೇರೆ ಪಾರ್ಟಿಯೊಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಐ ಥಿಂಕ್ ಹಿ ಇಸ್ ಎ ಜೆಂಟಲ್ಮನ್. ತನಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅಂತಿರೋ ಗೃಹ ಸಚಿವ ಪರಮೇಶ್ವರ್ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಾರಾ ಅಥವಾ ಮೌನ ಮುರಿದು ಪ್ರಕರಣದ ಬಗ್ಗೆ ಉತ್ತರ ಕೊಡ್ತಾರಾ ನೋಡಬೇಕಿದೆ. ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡುವ ಪ್ಲಾನ್ ನಡೆದಿತ್ತು ಎಂಬ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಬೆಳಗಾವಿಯಲ್ಲಿ ಶುರುವಾಗಿರುವ ಹಗ್ಗಜಗ್ಗಾಟ ರಾಜ್ಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ದು ಗೃಹ ಸಚಿವರು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಕೊನೆ ದಿನ ಭಾರಿ ಹೈಡ್ರಾ ಮೂವೆ ನಡೆದಿತ್ತು. ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಎಂಬ ಆರೋಪದ ಮೇಲೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿದೆ. ಬೆಳಗಾವಿಯಲ್ಲಿ ಶುರುವಾದ ಈ ಗಲಾಟೆ ಮತ್ತೊಂದು ಮಜಲು ಪಡೆದಿದೆ. ಸಿಟಿ ರವಿ ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತು ಅಂತ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಸಿಟಿ ರವಿ ಎನ್ಕೌಂಟರ್ಗೆ ನಡೆದಿತ್ತ ಸಜ್ಜು. ಇಷ್ಟಾದರೂ ಗೃಹ ಸಚಿವರು ಯಾಕೋ ಸೈಲೆಂಟ್. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಸಿಟಿ ರವಿರನ್ನ ಬಂಧಿಸಿದ್ದ ಪೊಲೀಸರ ವಿರುದ್ಧ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಿಟಿ ರವಿಯವರನ್ನ ಕಬ್ಬಿನ ಗದ್ದೆಗೆ ಕರೆದೊಯ್ದಿದ್ಯಾಕೆ, ಎನ್ಕೌಂಟರ್ ಮಾಡಲು ಕರೆದುಕೊಂಡು ಹೋಗಿದ್ರು ಅಂತ ಆರೋಪಿಸಿದ್ದಾರೆ. ನಾನು ಹೇಳಿದ್ದು ನಿನ್ನೆನೋ ಅದನ್ನೇ ಹೇಳಿದ್ದೇನೆ. ಇವತ್ತು ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ, ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಇಷ್ಟೆಲ್ಲ ರಾದ್ಧಾಂತ ನಡೀತಾ ಇದ್ರು ಗೃಹ ಸಚಿವ ಪರಮೇಶ್ವರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಏನಾಯ್ತು, ಯಾಕಾಯ್ತು? ಪೊಲೀಸ್ ಇಲಾಖೆ ಮೇಲೆ ಆರೋಪಗಳಿಗೆ ಉತ್ತರವೇ ನೀಡ್ತಿಲ್ಲ. ಹೀಗಾಗಿ ಪರಮೇಶ್ವರ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಪರಮೇಶ್ವರ್ ಒಬ್ಬರನ್ನ ಜೆಂಟಲ್ಮನ್ ಅಂತ ನಾವು ಭಾಷಿದ್ವಿ. ಬೇರೆ ಪಾರ್ಟಿಯೊಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಐ ಥಿಂಕ್ ಹೀ ಇಸ್ ಎ ಜೆಂಟಲ್ಮನ್. ತನಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅಂತಿರೋ ಗೃಹ ಸಚಿವ ಪರಮೇಶ್ವರ್ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಾರಾ ಅಥವಾ ಮೌನ ಮುರಿದು ಪ್ರಕರಣದ ಬಗ್ಗೆ ಉತ್ತರ ಕೊಡ್ತಾರಾ ನೋಡಬೇಕಿದೆ. ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡುವ ಪ್ಲಾನ್ ನಡೆದಿತ್ತು ಎಂಬ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಬೆಳಗಾವಿಯಲ್ಲಿ ಶುರುವಾಗಿರುವ ಹಗ್ಗಜಗ್ಗಾಟ ರಾಜ್ಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ದು ಗೃಹ ಸಚಿವರು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಕೊನೆ ದಿನ ಭಾರಿ ಹೈಡ್ರಾ ಮೂವೆ ನಡೆದಿತ್ತು. ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಎಂಬ ಆರೋಪದ ಮೇಲೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿದೆ. ಬೆಳಗಾವಿಯಲ್ಲಿ ಶುರುವಾದ ಈ ಗಲಾಟೆ ಮತ್ತೊಂದು ಮಜಲು ಪಡೆದಿದೆ. ಸಿಟಿ ರವಿ ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತು ಅಂತ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಸಿಟಿ ರವಿ ಎನ್ಕೌಂಟರ್ಗೆ ನಡೆದಿತ್ತ ಸಜ್ಜು.